ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಟ್ರೈ ಮಾಡಿದ್ದೀನಿ. ತುಂಬ ಸಿಂಪಲಾಗಿ ನ್ಯೂ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನೀಡಲ್ ನಂಬರ್ ಬಂದು 10 ತೊಗೊಂಡಿದ್ದೀನಿ, 11 ಅದು ನಡೆಯುತ್ತೆ ಫ್ರೆಂಡ್ಸ್. ಇದಕ್ಕೆ ಆ್ಯಸ್ ಯೂಶಲ್ 6 ಎಳೆ ದಾರ ತೊಗೊಂಡು ಅದಕ್ಕೆ ಬೀಡ್ಸ್ನ ಪೌಂಡ್ಸ್ ಇಟ್ಕೊಂಡಿದ್ದೀನಿ. ಸ್ಮಾಲ್ ಬೀಡ್ಸು, ತುಂಬ ಸ್ಮಾಲ್ ಅಲ್ಲ. ನೀವು ಇದಕ್ಕೆ ತುಂಬ ಸ್ಮಾಲ್ ಕೂಡ ತೊಗೋಬೋದು, 2 mm ಇಲ್ಲ 3 mm ಕೂಡ ತೊಗೊಳ್ಬೋದು. ನಾನು 3 ತೊಗೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಇವಾಗ ಫಸ್ಟು 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ನಾಟಿಂದ ಬರೋ ಥರ ಮಾಡಿಕೊಂಡು ನೀರಲ್ಲಿ ಹಾಕಿ ದಾರನ ತೊಗೊಬಂದು ಒಂದು ಸಿಂಗಲ್ ಕ್ರೋಶೆ ಮಾಡೋಣ. ದಾರನ ತೊಗೊಂಡು ಬಂದು ಆ ಲೂಪಲ್ಲಿ ಇನ್ನೊಂದು ದಾರ ತೊಗೊಂಡು ಟೈಟ್ ಮಾಡಿದ್ರೆ ಸಿಂಗಲ್ ಕ್ರೋಶೆ ಆಗುತ್ತೆ ಸ್ಟಾರ್ಟಿಂಗು. ಇಲ್ಲಿಂದ 2 ಚೈನ್ಸ್ ಹಾಕೋತೀನಿ. 1 ಚೈನ್, 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಫಸ್ಟು ಒಂದ್ಸರಿ ದಾರ ಸುತ್ಕೋಬೇಕು. ಒಂದ್ಸರಿ ದಾರ ಸುತ್ಕೊಂಡು ಸ್ವಲ್ಪ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಯಿತು. ಫಸ್ಟ್ ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ದೀನಿ, 1 ಕಂಬ ಮಾಡಿದ್ದೀನಿ. 2 ಚೈನು 1 ಕಂಬ ಮಾಡಿದ್ಮೇಲೆ ಮತ್ತೆ 2 ಚೈನ್ನ ಮಾಡ್ಕೊಳ್ಳೋಣ. 1 ಚೈನ್, 2 ಚೈನ್. 2 ಚೈನ್ಸ್ ಆದಮೇಲೆ 1 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ ಮಾಡಿದ್ದೀನಿ. ಅಲ್ಲಿಂದ ನೀಡಲ್ ಮೇಲೆ ಇನ್ನೊಂದು ಟೈಮ್ ದಾರ ಸುತ್ಕೋಬೇಕು. ಈ ಕಂಬ ಮತ್ತು 2 ಚೈನ್ ಏನಿದೆ ಅದರ ಸೆಂಟ್ರಲ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕ್ತೀನಿ. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ, ಹಾಗೆ ಇಟ್ಕೋತೀನಿ. ಎರಡರಲ್ಲೊಂದು ಡಬಲ್ ಕ್ರೋಶೆ ಏನು ಮಾಡೋಂಗಿಲ್ಲ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಅದನ್ನು ಹಾಗೆ ಬ್ಯಾಲೆನ್ಸ್ ಮಾಡಬೇಕು. 3 ದಾರ ಇರೋದನ್ನ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಮತ್ತೆ ಹಾಗೆ ಇಟ್ಕೋಬೇಕು. ಇಲ್ಲಿ ಒಟ್ಟು 6 ದಾರ ಆಯಿತು, ಅದನ್ನು ಹಾಗೆ ಇಟ್ಕೋಬೇಕು. 2 ಸರ್ತಿ ಈ ಥರ ಮಾಡಿದ ತಕ್ಷಣ ನಾನು ಒಂದು ಬೀಡನ್ನ ಈ ಥರ ಜರುಗಿಸ್ಕೊಳ್ತೀನಿ. ಒಂದು ಬೀಡನ್ನ ಈ ಥರ ಜರುಗಿಸ್ಕೊಳ್ಳೋಣ. ಆ ಬೀಡನ್ನ ಈ ಥರ ಕೆಳಗಡೆಗೆ ಜರುಗಿಸ್ಕೊಂಡು ನೋಡಿ, ಅಲ್ಲಿ ಹೋಲ್ ಗ್ಯಾಪ್ ಇರುತ್ತಲ್ವ, ಅಲ್ಲಿಂದ ಬೀಡನ್ನ ಈ ಥರ ಮುಂದಕ್ಕೆ ಪುಷ್ ಮಾಡಬೇಕು. ಅದು ಕೆಳಗಡೆಯಿಂದ ಮೇಲೆ ಬರುತ್ತೆ. ಸ್ಟಾರ್ಟಿಂಗ್ ಮಾತ್ರ ಈ ಹೋಲ್ ಚಿಕ್ಕದಿರುತ್ತೆ ಫ್ರೆಂಡ್ಸ್, ಆಮೇಲೆ ತುಂಬ ಈಸಿಯಾಗಿ ಬರುತ್ತೆ ನಿಮಗೆ. ಈ ಥರ ಬೀಡನ್ನ ಕೆಳಗಡೆಯಿಂದ ಮೇಲೆಗೆ ದಾರಕ್ಕೆ ಜರುಗಿಸ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಬಂದು ಹಾಗೆ ಇಟ್ಕೋಬೇಕು. 2 ಟೈಮ್ ಆದ ತಕ್ಷಣ ನಾನು ಈ ರೀತಿ ಬೀಡನ್ನ ಮುಂದಕ್ಕೆ ಜರುಗಿಸ್ಕೊಂಡಿದ್ದೀನಿ. ಬೀಡ್ ಮುಂದೆ ಬಂದ ತಕ್ಷಣ ಮತ್ತೆ ಇದೇ ರೀತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 3 ಟೈಮ್ಸ್ ಮತ್ತೆ ಅದೇ ರೀತಿ ಮಾಡಿಕೊಂಡು ಎಲ್ಲ ಸೇರಿ ಒಂದು ಸರಿ ದಾರನ ಈ ರೀತಿ ಇಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು ಲಾಕ್ ಮಾಡ್ಕೊಂಡು ಪಫ್ ಡಿಸೈನ್ಗೆ ಮೇಲೆ ಬೀಡ್ ಬರೋ ಥರ ಮಾಡಿರೋದು. ಯಾವುದು ಟ್ರೈ ಮಾಡಲಿಲ್ಲ, ನ್ಯೂ ಡಿಸೈನ್ ಟೈಪ್ ಟ್ರೈ ಮಾಡಿದ್ದೀನಿ. ಅಂದರೆ ಪಫ್ ಮೇಲೆ ಬೀಡ್ ಬರೋ ಥರ. ಅದು ಸ್ವಲ್ಪ ಕೆಳಗಡೆಯಿಂದ ಮೇಲ್ಗಡೆ ಡಿಫ್ರೆಂಟಾಗಿ ಹಾಕಬೇಕಾಗತ್ತೆ. ಬೀಡನ್ನ ಜರುಗಿಸ್ಕೊಳ್ಳೋದೇ ಇದರಲ್ಲಿ ಇಂಪಾರ್ಟೆಂಟು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಲಾಕ್ ಆದ ತಕ್ಷಣ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಟು ಅಲ್ಲಿ ನೀಡಲ್ ಹಾಕಿ ದಾರನ ತರ್ತೀನಿ. ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶೆ. ನೀಡಲ್ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಇವಾಗ ಒಂದು ಕಂಬ ಆಯ್ತಲ್ವಾ, ಕಂಬ ಆಗಿದ ತಕ್ಷಣ ಮತ್ತೆ 2 ಚೈನ್ನ ಮಾಡ್ಕೊಳ್ತೀನಿ ನಾನು. ಕಂಬ ಆಗಿದ ತಕ್ಷಣ 2 ಚೈನ್ ಮಾಡ್ಕೊಳ್ಳೋಣ. 1 ಚೈನ್, 2 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು, ಇವಾಗ ಗ್ಯಾಪ್ ನಮಗೆ ಈಸಿಯಾಗಿ ಕಾಣಿಸುತ್ತಲ್ವ. ಸ್ಟಾರ್ಟಿಂಗ್ ಮಾತ್ರ 2 ಚೈನು ಕಂಬದ ಗ್ಯಾಪು ಚಿಕ್ಕದೇ ಇರುತ್ತೆ, ಇವಾಗ ನೋಡಿ ದೊಡ್ಡದಾಗಿ ಕಾಣಿಸುತ್ತೆ. ಅಲ್ಲೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಮತ್ತು ಇನ್ನೂ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದೇ ಪ್ಲೇಸ್ಗೆ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಇವಾಗ ಬೀಡನ್ನ ಕೆಳಗಡೆಯಿಂದ ಮೇಲಕ್ಕೆ ಮಾಡ್ಕೊಳ್ಳೋಣ. ನೋಡಿ ಇವಾಗ ಈಸಿಯಾಗಿ ಬರುತ್ತೆ. ನೋಡಿ ಕೆಳಗಡೆಯಿಂದ ಜಸ್ಟ್ ಹಿಂಗೆ ಪುಷ್ ಮಾಡಿ ಕೆಳಗಡೆಯಿಂದ ಮೇಲೆ ಆ ದಾರಕ್ಕೆ ಬರಬೇಕು, ಮೇಲೆ ದಾರಕ್ಕೆ. ಹಾಗೆ ಇಟ್ಕೊಂಡು ಮತ್ತೆ ಅದನ್ನು ಟೈಟಾಗಿ ಬ್ಯಾಲೆನ್ಸ್ ಮಾಡಿ ಫ್ರೆಂಡ್ಸ್, ಲೂಸ್ ಬಿಡಬಾರ್ದು. ಮತ್ತು ಇನ್ನೂ 3 ಟೈಮ್ಸು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪ್ಲೇಸ್ಗೆ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಇನ್ನು 3 ಟೈಮ್ಸ್ ಮಾಡ್ತೀನಿ. 2 ಟೈಮ್ಸ್ ಆದಮೇಲೆ ಬೀಡನ್ನ ಜರುಗಿಸ್ಕೊಂಡು ಮತ್ತೆ 3 ಟೈಮ್ಸ್ ಮಾಡಿ ಒಂದೇ ಸತಿ ಎಲ್ಲ ದಾರಕ್ಕೆ 1 ದಾರ ಎಳ್ಕೊಂಡು ಅದನ್ನು ಕೂಡ ಲಾಕ್ ಮಾಡ್ಕೊಳ್ತೀನಿ. ನಮಗೆ ಪಫ್ ಡಿಸೈನೇ, ನಾರ್ಮಲ್ ಪಫ್ ಡಿಸೈನ್ಗೆ ಬೀಡ್ ಯಾವ ರೀತಿ ಹಾಕೋದು ಮೇಲೆ ಬರೋ ಥರ ತೋರಿಸಿದ್ದೀನಿ ಫ್ರೆಂಡ್ಸ್. ಯಾವತ್ತೂ ಹಾಕಿಲ್ಲ ಪಫಿಗೆ ಮೇಲೆ ಬೀಡ್ ಬರೋ ಥರ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ನೀಟ್, ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಪಫೇ ನಮಗೆ ಎಂಬೋಸಿಂಗ್ ಟೈಮ್ ಬರುತ್ತಲ್ವ, ಅದಕ್ಕೆ ಮೇಲೆ ಬೀಡ್ ಇಟ್ಟಿದ್ರೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ಇದು ಚಿಕ್ಕ ಸೈಜ್ ಬೀಡ್ ಕೂಡ ನೀವು ಯೂಸ್ ಮಾಡ್ಬೋದು. ಅದು ಕೂಡ ನೋಡಿ 2 ಟೈಮ್ಸ್ ಮಾಡ್ತೀನಿ. ಒಂದು ಕಂಬ ಮಾಡಿ 2 ಚೈನ್ ಮಾಡಿ ಈ ಥರ 2 ಟೈಮ್ಸ್ ನಾನು ದಾರಾನ ಮಾಡಿಕೊಂಡು ನೋಡಿ ಬೀಡನ್ನ ಇವಾಗ ಜಸ್ಟ್ ಹಿಂಗೆ
ಸ್ಲೈಡ್ ಮಾಡಿಕೊಂಡು ಕೆಳಗಡೆಯಿಂದ ಮೇಲೆ ಬರೋ ಥರ ಬೀಡನ್ನ ಜರುಗಿಸ್ಕೋಬೇಕಷ್ಟೆ. ಸೊ ಮತ್ತೆ 3 ಟೈಮ್ಸ್ ಮಾಡ್ತೀನಿ. 1 ಟೈಮ್, 2 ಟೈಮ್, 3 ಟೈಮ್ ಈ ರೀತಿ ಮಾಡಿಕೊಂಡು ಎಲ್ಲ ದಾರದಿಂದ ಸೇರಿಸಿ ದಾರ ತೆಗೆದು, ಸೊ ಮಿಸ್ ಆಯಿತು. ಸೊ ನೋಡಿ ಜಸ್ಟ್ ಹಾಗೆ ದಾರ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತು. ಸೊ ಈ ರೀತಿ ಪಫ್ ಆಯ್ತಲ್ವ ನಿಮಗೆ. ಇದೇ ರೀತಿ ಬೇಸ್ ಲೈನ್ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಬೇಸ್ ಪೂರ್ತಿ ಪಫ್ ಡಿಸೈನ್ ಹಾಕಿರೋದ್ರಿಂದ ಫ್ರೆಂಡ್ಸ್ ತುಂಬ ಹೈಲೈಟಾಗಿ ಕಾಣಿಸುತ್ತೆ ನಿಮಗೆ. ಸೊ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ನೋಡಿ, ಒಂದು ಪಫ್ಗೆ ಮೇಲೆ ಬೀಡಿಟ್ಟಿರೋ ಥರ. ಸೊ ಹಾಕಿ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್, ಚಿಕ್ಕದು, ಇಲ್ಲ ಕುಚ್ಚು ಕಟ್ತೀರ ಹಾಗೆ ಮೈಸೂರು ಸಿಲ್ಕ್ಗಾಗಲಿ ಕಾಟನ್ ಸಿಲ್ಕ್ಗಾಗಲಿ ಬಿಡ್ಬೋದು, ತುಂಬ ಲುಕ್ ಅನಿಸುತ್ತೆ. ಸೊ ಚಿಕ್ಕ ಡಿಸೈನು ತುಂಬ ಜನಕ್ಕೆ ಇಷ್ಟ ಇರುತ್ತೆ ಅಲ್ವಾ, ಅಂಥವ್ರಿಗೆ ಈ ಡಿಸೈನ್ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಜಸ್ಟ್ ಬೀಡ್ ಆ ಸೈಡ್ ಈ ಸೈಡ್ ಅಂದರೆ ಲೆಫ್ಟ್ ಟು ರೈಟ್ ಒಂದು ಸತಿ ಕೈಯಿಂದ ಈ ಥರ ಜಸ್ಟ್ ಮೂವ್ ಮಾಡಿದ್ರೆ ಬೀಡ್ಸ್ ಎಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಲೆಫ್ಟ್ ಟು ರೈಟ್. ಸೊ ಇವಾಗ ನೆಕ್ಸ್ಟ್ ಕಲರ್ ಚೇಂಜ್ ಮಾಡಿ, ಸೊ ಸೇಮ್ ಕಲರಲ್ಲೂ ಹಾಕ್ಬೋದು ಫ್ರೆಂಡ್ಸ್, ಕಲರ್ ಚೇಂಜ್ ಮಾಡಿದ್ರೆ ಗೊತ್ತಾಗುತ್ತೆ ಡಿಸೈನು. ಸೊ ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡ್ತೀನಿ ಅಲ್ಲೇ ಸೈಡಲ್ಲಿ. 2 ಚೈನ್ ಆದಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಅಲ್ಲಿಂದ 4 ಚೈನ್ಸ್ನ ಹಾಕೋತೀನಿ ನಾನಿಲ್ಲಿ. 4 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ 2 ಪಫ್ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಸೊ ಹಿಂಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದ ಫ್ರೆಂಡ್ಸ್ 2 ಚೈನ್ ಹಾಕೋತೀನಿ ನಾನು. ಡೈರೆಕ್ಟಾಗಿ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಕುಚ್ಚು ಬರುತ್ತೆ, ವಿತೌಟ್ ಕುಚ್ಚು ಡಿಸೈನ್ ಹಾಕ್ಬೋದು ಫ್ರೆಂಡ್ಸ್. ಇದು ಡೈರೆಕ್ಟಾಗಿ ಈ ಥರ 2 ಚೈನ್ ಮಾಡ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ, ನೆಕ್ಸ್ಟ್ ಪಫ್ ಆದಮೇಲೆ ಗ್ಯಾಪ್ ಬರುತ್ತಲ್ವ, 4 ಚೈನ್ ಲಾಕ್ ಆದ ತಕ್ಷಣ 2 ಚೈನ್ ಮಾಡಿದ್ದೀನಿ. 2 ಚೈನ್ ಮಾಡಿದ ತಕ್ಷಣ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಪಫ್ 2 ಪಫ್ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ನೋಡಿ ವಿ ಶೇಪ್, 1 ಪಫ್ ಕೆಳಗಡೆ ವಿ ಶೇಪ್ ಟೈಪ್ ಬರುತ್ತೆ. 2 ದಾರ 1 ಮಾಡ್ಕೋತೀನಿ, 2 ದಾರ 1 ಮಾಡ್ಕೋತೀನಿ. ಈ ಸೈಡ್ 2 ಚೈನು, ಆ ಸೈಡು ಲೆಫ್ಟ್ ಸೈಡು ಒಂದು ಡಬಲ್ ಕ್ರೋಶೆ. ಈ ಥರ ಮಾಡಿಕೊಂಡು 2 ಚೈನ್ನ ಹಾಕೋತೀನಿ. 2 ಚೈನ್ಸ್ ಹಾಕೋಬೇಕಿಲ್ಲಿ. ಸ್ಟಾರ್ಟಿಂಗ್ 2 ಚೈನ್ ಹಾಕಿದೆ, ಒಂದು ಕಂಬ ಮಾಡಿದೆ, ಮತ್ತೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಸೊ ಈ ಗ್ಯಾಪ್ ಏನಿದೆ ಇವಾಗ ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ಅಗೇನ್ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸ್ಟಾರ್ಟಿಂಗ್ 2 ಚೈನ್ ಒಂದು ಕಂಬ ಮಾಡ್ತೀನಿ ಫ್ರೆಂಡ್ಸ್, ಮತ್ತೆ 2 ಚೈನ್ ಒಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಆದಮೇಲೆ 2 ಚೈನ್ ಒಂದು ಕಂಬ ಆದ ತಕ್ಷಣ ಇಲ್ಲಿ 3 ಚೈನ್ ಮಾಡ್ಕೊಳ್ಳೋಣ. ಏನಿಲ್ಲ ಫ್ರೆಂಡ್ಸ್, ಇದು ನೋಡುವಾಗ ಕನ್ಫ್ಯೂಸ್ ಅನಿಸ್ತಾ ಇದೆ. ನಾರ್ಮಲ್ ಸ್ಲ್ಯಾಂಟಿಂಗ್ ಆರ್ಚ್, ಪೀಕಾಟ್ ಸ್ಲ್ಯಾಂಟಿಂಗ್ ಆರ್ಚ್ ಅಷ್ಟೇ. 3 ಚೈನ್ ಹಾಕಿ ಈ 2 ಚೈನ್ ಒಂದು ಕಂಬ ಏನಿದೆ ಅಲ್ಲಿ ಸೆಂಟ್ರಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ಈ 2 ದಾರ ಸೇರಿ ಲಾಕ್ ಮಾಡ್ಕೊಳ್ಳೋದು. ಒಂದು ಕಂಬಗೆ 3 ಚೈನ್ ಹಾಕಿ ಪೀಕೋ ಮಾಡ್ತಾಯಿದ್ದೀನಿ, ಪಿಕಾಟ್ ಮಾಡಿಕೊಂಡೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1 ಥರ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಆಗಿದ ತಕ್ಷಣ 3 ಚೈನ್ ಹಾಕಿ ಆ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ 1 ಮಾಡ್ಕೋತೀನಿ. ಪಿಕಾಟ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ. ನೆಕ್ಸ್ಟ್ ಆರ್ಚಲ್ಲಿ ನಾನು ವಿತ್ ಬೀಡ್ ಪಿಕಾಟ್ ಯಾವ ರೀತಿ ಹಾಕೋದು ಅಂತ ಕೂಡ ತೋರಿಸಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ಸೊ ಇದರಲ್ಲಿ 2 ಡಿಸೈನ್ ಟೈಪ್ ತೋರಿಸಿದ್ದೀನಿ. ಸೊ ಬೀಡ್ಸ್ ಹಾಕಿ ಯಾವ ಥರ ಕಾಣಿಸುತ್ತೆ, ವಿತೌಟ್ ಬೀಡ್ಸ್ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಮತ್ತೆ ಒಂದು ಕಂಬ ಮಾಡಿಬಿಟ್ಟು ಪಿಕಾಟ್ ಮಾಡಿಕೊಂಡೆ. ಇನ್ನೂ ಒಂದು ಸತಿ ಮಾಡೋಣ. ಓನ್ಲಿ 4 ಹಾಕೋತೀನಿ ಫ್ರೆಂಡ್ಸ್, ಯಾಕಂದರೆ ಪಫ್ ಜಾಸ್ತಿ ಬಿಡ್ತಿಲ್ಲ ಅಲ್ಲ. ಸೊ ಅಷ್ಟಕ್ಕಾಗೋಷ್ಟೇ ನಾವು ಡಿಸೈನ್ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಕಂಬ ಮಾಡಿಬಿಟ್ಟು ಡಬಲ್ ಕ್ರೋಶನೂ ಅಷ್ಟೇ ಮೀಡಿಯಮ್ ಸೈಜ್ ಇದ್ರೇ ನಡೆಯುತ್ತೆ. ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ನೆಕ್ಸ್ಟ್ ಒಂದು ಪಫ್ ಆಗಿತ್ತು ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಅದಕ್ಕೆ 4 ಕಂಬ ಸಾಕಾಗುತ್ತೆ ನಿಮಗೆ. ಸೊ ನೋಡಿ 4 ಆಯಿತು. ಇನ್ ಕೇಸ್ ಪಿಕಾಟ್ ಬೇಡ ನಿಮಗೆ ಅಂದರೆ ನಾರ್ಮಲ್ ಡಬಲ್ ಕ್ರೋಶೆಗಳನ್ನ ಹಾಕ್ಕೋಬೋದು ಫ್ರೆಂಡ್ಸ್. ನಾರ್ಮಲ್ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತಲ್ವ ಚಿಕ್ಕದು, ಅದೇ ಹಾಕ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ರೆಗ್ಯುಲರ್ ಯು ಶೇಪ್ ಡಿಸೈನ್ ಕೂಡ ಹಾಕ್ಕೋಬೋದು. 4 ಚೈನ್ ಆದಮೇಲೆ ಪಿಕಾಟ್ ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ್ದೀನಿ. ಮತ್ತು ಅಗೇನ್ 2 ಚೈನ್ ಹಾಕೋತೀನಿ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಪಫ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ 2 ಚೈನ್ ಆದ ತಕ್ಷಣ ಡಬಲ್ ಕ್ರೋಶೆ ಮಾಡಿಕೊಂಡು ಅಗೇನ್ 2 ಚೈನ್ ಹಾಕೋತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಬೀಡ್ ಹಾಕೋದನ್ನ ತೋರಿಸ್ತೀನಿ ನೋಡಿ. 2 ಚೈನ್ ಆದ ತಕ್ಷಣ ನೀಡಲ್ ಹಾಗೆ ಇಟ್ಕೋಬೇಕು. ಒಂದು ಚಿಕ್ಕ ಬೀಡ್, ನಾವು ಪಫಿಗೆ ಯಾವುದು ಯೂಸ್ ಮಾಡಿದ್ದೀವಿ ಅದೇ ಬೀಡು ಹಾಕಿಬಿಟ್ಟು
ಈವನ್ ಇನ್ನೂ ಸ್ಮಾಲ್ ಸೈಜ್ ಕೂಡ ತೊಗೋಬೋದು. ಸೊ 2 ಚೈನ್ ಆದ ತಕ್ಷಣ ನೀಡಲ್ಗೆ ಈ ಥರ ಬೀಡ್ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತರ್ತೀನಿ. 3 ದಾರ ವಿತ್ ಬೀಡ್ ಇರುತ್ತೆ. 2 ದಾರ ಒಂದು ಸತಿ ಒಂದು ಮಾಡ್ಕೋತೀನಿ. ಬಂದಿರೋ ದಾರಾನ ಈ ಬೀಡ್ ಒಳಗಡೆ ಇನ್ನೊಂದು ದಾರದೊಳಗಡೆನೂ ನಾನು ಈ ಥರ ಎಳ್ಕೊಳ್ತೀನಿ. ಸೊ ಈ ಥರ ತೊಗೊಳ್ಳೋಣ. ಥ್ರೆಡ್ನ ತೊಗೊಂಡು ಲಾಕ್ ಮಾಡಿಕೊಂಡು ಇವಾಗ 3 ಚೈನ್ ಹಾಕಿ ಲಾಕ್ ಮಾಡೋಣ. ಸೊ ಬೀಡ್ ಹಾಕ್ಬಿಟ್ಟು ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಈವನ್ ನಾರ್ಮಲ್ ದಾರಾಗೆ ಬೀಡನ್ನ ಪೋಣಿಸ್ಕೊಂಡು ನಾವು ಮಾಡ್ತೀವಿ ಅಲ್ಲ ಫ್ರೆಂಡ್ಸ್, ಆ ಥರ ಕೂಡ ಮಾಡ್ಕೋಬೋದು. ಸೊ ಬೀಡ್ ಪಕ್ಕ 2 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಸೊ ಕಂಬದ ಬೀಡ್ ಪಕ್ಕ ಅಲ್ಲಿ ನೀಡಲ್ಲಿ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಇವಾಗ ಪಿಕಾಟ್ ಆಗುತ್ತೆ. ನಾರ್ಮಲ್ ಡಬಲ್ ಕ್ರೋಶೆ ವಿತ್ ಪಿಕಾಟ್ ಆಗುತ್ತೆ. ಒಂದು ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಅನದರ್ ಒಂದು ಬೀಡ್ ಹಾಕ್ಕೊಳ್ತೀನಿ. ಸೊ ಈ ಥರನೂ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಾಂದರೆ ಥ್ರೆಡ್ಡಿಗೆ ನೀವು ಬೀಡ್ನೆಲ್ಲ ಪೋಣಿಸ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಸೊ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಬಂದಿರೋ ಥ್ರೆಡ್ನಿಂದ ನೋಡಿ ಬೀಡ್ನ ಥರ ಜರುಗಿಸ್ಕೊಂಡು ಬಂದಿರೋ ಥ್ರೆಡ್ನ, ಸಾರಿ ಇದು ಮಿಸ್ ಆಯಿತು, ಹಾಗೇನು ಮಾಡ್ಕೊಳ್ಳೋಣ. ಸೊ ಬೀಡನ್ನ ಆ ಥರ ಹಾಕ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋತೀನಿ. ಅದೇ ಥ್ರೆಡ್ಡಿಗೆ ಬೀಡ್ನು ಮತ್ತು ಇನ್ನೊಂದು ಥ್ರೆಡ್ನು ಸೇರಿಸ್ತೀನಿ. ಬೀಡ್ ಲಾಕ್ ಮಾಡ್ತಾ ಸ್ಪೀಡ್ ಆಗುತ್ತೆ ಫ್ರೆಂಡ್ಸ್, ಏನು ಟೈಮ್ ತೊಗೊಳ್ಳೋದಿಲ್ಲ. ಸೊ ಇದು ನಿಮಗೆ ಕಷ್ಟ ಅನಿಸಿದ್ರೆ ನೀವು ಥ್ರೆಡ್ ಒಳಗಡೆ ಬೀಡ್ಸ್ನ ಪೋಣಿಸ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಕಂಬದ ಕೆಳಗಡೆ ಹೋಗಿ ದಾರನ ತಂದು ಬೀಡ್ ಮೇಲ್ಗಡೆ ಸೊ ಈ ರೀತಿ 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಅದು ಬೀಡ್ ಮೇಲೆ ಕೂತ್ಕೊಳ್ಳುತ್ತೆ, ನಮಗೆ ನೀಟಾಗಿ ಬೀಡ್ಸು ಬರುತ್ತೆ ನೋಡಿ ಈ ಥರ. ಸೊ ಆ್ಯಕ್ಚುಲಿ ಐಡಿಯಾ ಇರಲಿಲ್ಲ ಫ್ರೆಂಡ್ಸ್, ನಾನು ಮೇಲೆ ಎಲ್ಲ ಬೀಡ್ಸ್ ಬಂದಿದ್ದಲ್ಲ, ಕೆಳಗಡೆ ಸ್ಟೆಪ್ಪಿಗೆ ಬೀಡ್ ಬೇಡ ಅಂತಲೇ ನಾನು ಆ್ಯಕ್ಚುಲಿ ಮಾಡ್ಕೊಂಡಿದ್ದು. ಸೊ ಇದರಲ್ಲಿ ಬೀಡ್ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ಅದ ಒಂದ್ಸರಿ ತೋರಿಸೋಣ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಈಸಿ ಅನಿಸಿಲ್ಲ ಅಂದರೆ ಥ್ರೆಡ್ಡಿಗೆ ಬೀಡ್ಸ್ನ ಹಾಕೋಬೋದು. ನೋಡಿ ಇಲ್ಲಿ 4 ಪಿಕಾಟ್ಸ್ ಮಾಡಿದ್ದೀನಿ. ನೆಕ್ಸ್ಟ್ 2 ಪಫ್ ಗ್ಯಾಪ್ ಇರುತ್ತಲ್ಲ ಸೆಂಟ್ರಲ್ಲಿ, ಸೊ ಅಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಇವಾಗ ಮತ್ತೆ 2 ಚೈನ್ ಮಾಡಿಕೊಂಡು ಫ್ರೆಂಡ್ಸ್ ಅಗೇನ್ ನೆಕ್ಸ್ಟ್ ಪಫ್ ಒಳಗಡೆ ಒಂದು ಕಂಬ ಮಾಡಿಕೊಂಡು, ಸೊ ಮತ್ತೆ ಇವಾಗ ಸ್ಟಾರ್ಟಿಂಗ್ ಆರ್ಚ್ ಯಾವ ರೀತಿ ಹಾಕಿದ್ವಿ 4 ಕಂಬ ಜೊತೆ ಪಿಕಾಟ್, ಸೊ ಅದೇ ರೀತಿ ಹಾಕಿ ಲಾಕ್ ಮಾಡಿದ್ದೀನಿ. ನೋಡಿ ನಾನು ಜಸ್ಟ್ ನಿಮಗೆ ತೋರಿಸ್ಬೇಕಂತಲೇ ಬೀಡನ್ನ ಯೂಸ್ ಮಾಡಿರೋದು. ಈ ರೀತಿ ತುಂಬ ನೀಟಾಗಿ ಬರುತ್ತೆ. ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಹಾಗೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 3 ಆರ್ಚಿಗೆ ಒಂದು ಕುಚ್ಚು ಬರೋ ಥರ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ವಿತೌಟ್ ಕುಚ್ಚು ನಿಮಗೆ ಯಾವ ರೀತಿ ಇವಾಗ ಕಾಣಿಸ್ತಾ ಇದೆ ಆ ಥರ ಕಾಣಿಸುತ್ತೆ ಕಂಟಿನ್ಯೂ ಮಾಡಿದ್ರೆ. ವಿತ್ ಕುಚ್ಚು ಬೇಕಂದರೆ ನಾವು 4 ಚೈನ್ ಹಾಕಿ ನೆಕ್ಸ್ಟ್ ಪಫ್ ಒಳಗಡೆ ಲಾಕ್ ಮಾಡಿದ್ರೆ ಕುಚ್ಚು ಕಟ್ಕೋಬೋದು, ಪ್ಲೇಸ್ ಸಿಗುತ್ತೆ. ಸೊ ವಿತೌಟ್ ಕುಚ್ಚು ಈ ರೀತಿ ಕಂಟಿನ್ಯೂಸ್ ಆಗಿ ಕಾಣಿಸುತ್ತೆ. ಆ ಕುಚ್ಚು ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು 2 ಥರನೂ ಹಾಕ್ಕೋಬೋದು ಡಿಸೈನು. ನಾನಿಲ್ಲಿ ಮತ್ತೆ ನೋಡಿ 3 ಆರ್ಚ್ಗಳನ್ನ ಹಾಕಿದ್ದೀನಿ, ಪ್ಲೇನ್ ಹಾಕಿದ್ದೀನಿ. ನಾನು ಹೇಳ್ದೆ ಅಲ್ಲ ಬೀಡು ನಿಮಗೋಸ್ಕರ ತೋರಿಸ್ಲಿಕ್ಕೆ ಅಂತ ಜಸ್ಟ್ ಹಾಕಿದ್ದೀನಿ. ಸೊ ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಹಾಕ್ಕೋಬೋದು. ಮತ್ತು ನಾನು ಪ್ಲೇನೇ ಹಾಕಿದ್ದೀನಿ. ಇವನ್ ಲಾಸ್ಟಲ್ಲಿ ಒಂದು ಆರ್ಚಿಗೆ ಕೂಡ ಬೀಡ್ಸ್ನ ಹಾಕಿದ್ದೀನಿ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೋದು ಯಾವ ರೀತಿ ಕಾಣಿಸುತ್ತೆ ಅಂತ. ಬಟ್ ಬೇಸ್ ಲೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಡೈರೆಕ್ಟಾಗಿ ಕೂಡ ಸಕ್ಕತ್ತಾಗಿದೆ ಡಿಸೈನು. ಸೊ ಕೆಳಗಡೆ ಲೈನು ನೀವು ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡ್ಬೋದು. ನಾರ್ಮಲ್ ವಿತೌಟ್ ಪಿಕಾಟ್ ನಾರ್ಮಲ್ ಕಂಬಗಳು ಕೂಡ ಹಾಕ್ಕೊಳ್ಬೋದು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ತುಂಬ ರಿಚ್ಚಾಗಿ ಸಕ್ಕತ್ತಾಗಿ ಬಂದಿದೆ ಡಿಸೈನ್ ಅಂತೂ. ಸೊ ನಿಮಗೆ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಬರೀ ಮೈಸೂರು ಸಿಲ್ಕು ಕಂಚಿ ಸೀರೆ ಅಂತಲ್ಲ, ಎಲ್ಲ ಸ್ಯಾರಿಗೂ ಈ ಡಿಸೈನ್ ಮ್ಯಾಚ್ ಆಗುತ್ತೆ. ಇದೊಂಥರ ಡೀಟೇಲಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಈ ಪಿಕಾಟ್ಸು ಮತ್ತು ಬೇಸ್ ಲೈನ್ ಡಿಫ್ರೆಂಟಾಗಿ ಥರ ಪುಟ್ಟದಾಗಿ ಹಾಕಿದ್ರೆ ತುಂಬ ಡೀಟೇಲಿಂಗ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವ ಸೀರೆಗಾದರೂ ನೀವು ಹಾಕಿಸ್ಕೋಬೋದು. ಇಂಥ ರಿಚ್ ಸ್ಯಾರಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬೇಕಾದಲ್ಲಿ ಪ್ಲೇಸ್ ಮಾಡಿಕೊಂಡು ಕುಚ್ಚು ಕಟ್ಕೋಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು ಫ್ರೆಂಡ್ಸ್. ತುಂಬ ಪುಟ್ ಕುಚ್ಚು ಕಟ್ಟಿ ಬೇಬಿ ಕುಚ್ಚು ಅದೇ ಮ್ಯಾಚ್ ಆಗುತ್ತೆ. ದೊಡ್ಡದು ಚೆನ್ನಾಗಿ ಕಾಣಿಸಲ್ಲ. ಇದಕ್ಕೆ ಇಷ್ಟು ಸ್ಟಿಫಾಗಿದೆ ನೋಡ್ತಾ ಇರ್ಬೋದು ಡಿಸೈನ್ ನೀವು. ಇದಕ್ಕೆ ಪ್ರೈಸ್ ಬಂದು 550 ಅರೌಂಡ್ ಚಾರ್ಜ್ ಮಾಡಬೇಕು. ಕಡಿಮೆ ಜಾಸ್ತಿ ಪ್ಲೇಸಸ್ ಕೂಡ ನೋಡಿಕೊಂಡು ಅದು ಕೂಡ ಡಿಪೆಂಡ್ ಆಗುತ್ತೆ, ಮಾಡ್ಕೋಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ನೀಟಾಗಿ ಬಂದಿರುತ್ತೆ ಡಿಸೈನು, ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.